ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ಸ್ತ್ರೀಯರಿಗೆ ಧನ ಲಾಭ ಚೆನ್ನಾಗಿದೆ, ಸಹೋದರ ಸಹಕಾರ ಚೆನ್ನಾಗಿದೆ, ಲಾಭದಾಯಕವಾಗಿದೆ, ಮಾತಿನ ಕೌಶಲ್ಯ ಚೆನ್ನಾಗಿರುತ್ತದೆ, ವೃತ್ತಿಯಲ್ಲಿ ಅನುಕೂಲ, ಬಂಧು ಲಾಭ. ಎಚ್ಚರನೂ ವಹಿಸಬೇಕು. ಬಂಧುಗಳಿಂದ ಅನುಕೂಲ ಇದೆ, ಆದರೆ ಎಚ್ಚರಿಕೆಯೂ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಯಾಕಂದರೆ ಸೋಮವಾರದ ಮಟ್ಟಿಗೆ ಆ ಒಂದು ಫಲ ಏನೋ ಸಹಾಯ ತಗೋತೀರಾ, ಅದರಿಂದ ಮಾತು ವಾಪಸ್ ಅಂದರೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತಲ್ಲ, ಆ ಥರದ ಒಂದು ಲಕ್ಷಣ ಇದೆ. ಹೀಗಾಗಿ ಬಹಳ ಎಚ್ಚರಿಕೆ. ಇನ್ನೊಬ್ಬರಿಂದ ಸಹಾಯ ತಗೊಳ್ಳೋದಷ್ಟೇ ಅಲ್ಲ, ಅದರ ಪರಿಣಾಮ ಏನು ಅನ್ನೋದನ್ನು ಯೋಚನೆ ಮಾಡಿ. ಅದರ ಹೊರತಾಗಿ ಜನ್ಮಾಧಿಪತಿ ಲಾಭದಲ್ಲಿದ್ದಾಗ ಈ ಔಷಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ಮೆಡಿಕಲ್ ಶಾಪುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಇವರಿಗೆಲ್ಲ ನೋಡಿ ಇದು ತುಂಬ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು ಲಾಭದಾಯಕವಾಗಿದೆ, ಹೆಚ್ಚಿನ ಲಾಭವನ್ನು ಗಳಿಸ್ತೀರ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರು ಮತ್ತು ಜೊತೆಗೆ ರಾಜಕಾರಣದಲ್ಲಿರ್ತಕ್ಕಂಥವ್ರು, ಜನನಾಯಕರು, ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಅದು ವಾರದ ಆದಿಯಲ್ಲೇ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ. ಅಂಥದ್ದೊಂದು ಶುಭ ಫಲ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಚಂದ್ರ ಅಲ್ಲಿ ಚತುರ್ಥಕ್ಕೆ ಸಂಚರಿಸ್ತಾನೆ. ಹೀಗಾಗಿ ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಮತ್ತು ಈ ಬಂಧು ಬಾಂಧವರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗ್ತಕ್ಕಂಥದ್ದು. ಆದರೆ ಎಚ್ಚರಿಕೆ ಇರಬೇಕು. ಅಲ್ಲಿ ಕೇತು ಇದ್ದಾನಲ್ಲ, ಈ ಕಾರಣದಿಂದಾಗಿ ಸ್ವಲ್ಪ ಎಚ್ಚರ ವಹಿಸಿ. ಆದರೆ ಕೃಷಿಕರಿಗಂತೂ ತುಂಬ ಚೆನ್ನಾಗಿದೆ. ಹಣ್ಣಿನ ವ್ಯಾಪಾರ, ಹಾಲು ಹೈನು ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರು, ನೀರು ವಾಟರ್ ಸೋರ್ಸಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಪೆಟ್ರೋಲಿಯಂಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಜಲ ಸಂಬಂಧಿ ಯಾವ್ಯಾವುದು ಇದೆ ನೀವು ಯೋಚನೆ ಮಾಡಿಕೊಳ್ಳಿ. ಒಂದು ಸ್ವಿಮ್ಮಿಂಗ್ ಪೂಲಿಂದ ಹಿಡ್ಕೊಂಡು ನೀವು ಸಮುದ್ರದವರೆಗೆ, ಮತ್ಸ್ಯೋದ್ಯಮದವರೆಗೆ ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಆದರೆ ಕೋಪ, ಸಿಟ್ಟು, ಆರೋಗ್ಯ ಹಾನಿ ಆಗುತ್ತೆ ವಾರದ ಅಂತ್ಯದಲ್ಲಿ ನಿಮಗೆ. ಯಾಕಂದರೆ ಕಾರಣ ಅಲ್ಲಿ ಮಿಥುನ ರಾಶಿಗೆ ನೋಡಿ, ವ್ಯಯದಲ್ಲಿ ಮಾಂದ್ಯ ಸಂಚರಿಸ್ತಾನೆ, ಜನ್ಮದಲ್ಲಿ ಮಾಂದ್ಯ ಸಂಚರಿಸ್ತಾನೆ. ಅದು ಆರೋಗ್ಯದಲ್ಲೂ ಏರುಪೇರು ಮಾಡುತ್ತೆ. ತಲೆ ಯೋಚನೆ ಮಾಡಿ ಸಾಕಾಗಿ ಹೋಗ್ತೀರಾ, ಅದಕ್ಕೆ ಉತ್ತರ ಸಿಗೋದಿಲ್ಲ ಪಾಪ. ಆ ಥರದ್ದು ಒಂದು ಆಲೋಚನೆ ಸುಳಿಗೆ ಸಿಕ್ಕಾಕೊಂಡ್ಬಿಡ್ತೀರಾ ವಾರದ ಅಂತ್ಯದಲ್ಲಿ ಮಿಥುನ ರಾಶಿಯವರು. ಹೀಗಾಗಿ ಹಿರಿಯರ ಸಲಹೆ ತಗೊಳ್ಳಿ ಮತ್ತು ಧ್ಯಾನ, ಯೋಗ ಇವುಗಳಲ್ಲಿ ನೀವು ತೊಡಗಬೇಕಾಗುತ್ತೆ ವಾರದ ಅಂತ್ಯದ ವೇಳೆಗೆ. ಇದ್ರ ಜೊತೆಗೆ ಪರಿಹಾರ ಏನಪ್ಪ ಅಂದರೆ, ನೀವು ಕೂಡ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ನರಸಿಂಹಸ್ವಾಮಿ ತುಳಸಿ ಅರ್ಚನೆ ಮಾಡಿಸಿ. ಇದೆಲ್ಲ ನಿಮಗೆ ಒಂದು ಬಲ ತಂದು ಕೊಡುತ್ತೆ ಮಿಥುನ ರಾಶಿಯವರಿಗೆ.